ನ್ಯಾಯಮೂರ್ತಿಗಳಾದಂಥ ಶ್ರೀ ಅಶೋಕ್ ಇಂಚಿಗೇರಿ ಅವರೇ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷಿಣಿಯಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರೇ, ಶಾಸಕರಾದಂಥ ಅಲ್ಲಂ ಪ್ರಭು ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪುಟ್ಟಣ್ಣ ಅವರೇ, ಶ್ರೀಮತಿ ಬಲ್ಕೀಶ್ ಬಾನು ಅವರೇ, ಆರತಿ ಕೃಷ್ಣ ಅವರೇ, ಕೃಷ್ಣ, ಮಾಜಿ ಸಂಸದರಾದಂಥ ಶ್ರೀ ಮುಖರತ್ನವರೇ, ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷಿಣಿಯಾದಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ರೋಶನಿ ಗೌಡ ಅವರೇ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರಿ ಮಹಿಳಾ ನೌಕರರೇ, ಇತರ ಎಲ್ಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಮಹಿಳಾ ನೌಕರರ ಸಂಘದ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ. ಜೊತೆಗೆ ನೀವೆಲ್ಲರೂ ಕೂಡ ಮಹಿಳೆಯರು, ಸರ್ಕಾರಿ ನೌಕರರು ಕೆಲಸ ಮಾಡತಕ್ಕಂಥ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಲ್ಲ ಮಹಿಳಾ ನೌಕರರಿಗೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇವೆ. ಮಹಿಳೆಯರಿಗೆ ಶೀಘ್ರದ ರಜಾ ದಿನವನ್ನು ಕೊಡಬೇಕು ಅಂತೇಳಿ ಮಹಿಳೆಯರ ನೌಕರರ ಸಂಘದವರು ಮತ್ತು ಶಿಕ್ಷಕಿಯರ ಸಂಘದವರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಶ್ರೀಮತಿ ರೋಶನಿ ಗೌಡ ಅವರು ಕೂಡ ಒತ್ತಾಯ ಮಾಡ್ತಾರೆ. ಸರ್ಕಾರ ಇದನ್ನ ಅಗತ್ಯ ಇದೆ ಅಂತೇಳಿ ಪರಿಗಣಿಸಿ ನಾವು ಒಂದು ದಿನ, ತಿಂಗಳಲ್ಲಿ ಒಂದು ದಿನ ರಜೆ, ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ. ಆಮೇಲೆ ನಮಗೊಂದು ಕಚೇರಿ ಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ಅದಕ್ಕೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆ ಮಾತಾಡಿದ್ದೀನಿ. ಬಾಲಭವನದಲ್ಲಿ ಒಂದು ಕೊಠಡಿಯನ್ನ ಕೊಡಬೇಕು ಅಂತೇಳಿ ಆದ್ರೆ ಸೆಪ್ಟೆಂಬರ್ 13ನೇ ತಾರೀಕನ್ನ ರಜಾ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಕೇಳಿದ್ದಾರೆ.
ಮಹಿಳಾ ನೌಕರರ ದಿನ ಈಗಾಗಲೇ ಸರ್ಕಾರಿ ರಜೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ರಜೆ ಅಂತೂ ಕೊಡಲ್ಲ. ಮಹಿಳಾ ದಿನವನ್ನ ಘೋಷಣೆ ಮಾಡೋಣ. ಅದು ಘೋಷಣೆ ಮಾಡೋಣ. ಯಾಕಂದ್ರೆ ನೀವು ಕೇಳ್ತಾ ಇದ್ದೀರಿ, ಹೆಣ್ಮಕ್ಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕ ಅದರಿಂದ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡೋಣ. ಹಾಲಿಡೇ. ನೀವು ಮಹಿಳೆಯರು ಪುರುಷರು ಇವರಲ್ಲಿ ಭೇದ ಭಾವ ಇಲ್ಲ. ಯಾಕಂತಂದ್ರೆ ಕಾನೂನು ರೀತಿಯ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದೆ. ಎಲ್ಲ ಪುರುಷರಿಗಿಂತ ಕಡಿಮೆ ಇಲ್ಲದೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಅದರಿಂದ ಇವತ್ತು ಈ ಲಿಂಗ ತಾರತಮ್ಯ ಇದೆಯಲ್ಲ, ನಾವು ಮಾಡೋದಲ್ಲ. ಲಿಂಗ ತಾರತಮ್ಯ ಬಹಳ ಹಿಂದೆನೆ ಮಾಡಿದ್ರು. ಲಿಂಗ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ 4,09,000 ಬಜೆಟ್ನಲ್ಲಿ 95,000 ರೂಪಾಯಿಗಳನ್ನ 95,000 ಕೋಟಿ 95,000 ಕೋಟಿ ರೂಪಾಯಿಗಳನ್ನ ಮಹಿಳಾ ಅಭಿವೃದ್ಧಿಗೆ ಇಟ್ಟಿದ್ದೇವೆ. ನಮ್ಮ ಸರ್ಕಾರ ಇದೆಯಲ್ಲ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ, ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ, ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಯಾರು ಕೂಡ ಈಗ ಒಂದು ಕಾಲದಲ್ಲಿ ನೀವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದೀರಿ. ಈಗ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಹಕ್ಕುಗಳು ಕೊಟ್ಬಿಟ್ಟಿದೆ, ಸಮಾನ ಹಕ್ಕುಗಳನ್ನು ಕೊಟ್ಬಿಟ್ಟಿದೆ. ಆದರೂ ಇನ್ನೂ ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ 10-12% ಇತ್ತು. ಇವತ್ತು 78% ಆಗಿದೆ. ನೀವು ಕೂಡ 100 ಸಾಕ್ಷರರಾಗಬೇಕು. ಜೊತೆಗೆ ನೀವೆಲ್ಲ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಕಲಿಸ್ಕೊಡ್ತಕ್ಕಂಥವ್ರು, ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವ್ರು. ನಾನು ಒಂದು ಮನವಿಯನ್ನು ನಿಮ್ಮಲ್ಲಿ ಮಾಡ್ತೀನಿ ಅಂತಂದ್ರೆ, ವೈಚಾರಿಕತೆ ಮತ್ತು ವೈಜ್ಞಾನಿಕರ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ, ವೈಜ್ಞಾನಿಕತೆ ಇವೆರಡನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಿ. ಆಮೇಲೆ ಸಾಧ್ಯವಾದ ಮಟ್ಟಿಗೆ ಈ ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳಿದ್ದಾವಲ್ಲ, ಇವುಗಳನ್ನ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮಕ್ಕಳಿಗೆ ಹೇಳ್ಕೊಡಿ, ಇದು ಮೂಢನಂಬಿಕೆ, ಇದನ್ನು ಮಾಡಬೇಡ, ಇದು ಅಂಧಶ್ರದ್ಧೆ, ಇದನ್ನು ಮಾಡಬೇಡ ಅಂತ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದಾಗೋದ್ರಿಂದ
ನಾವು ಆರೋಗ್ಯಕರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇವತ್ತು ಸಮಾನತೆಯ ಸಮಾಜ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರನೇ ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಯಾವ ಕಾರಣಕ್ಕೂ ಕೂಡ ಜಾತಿ ಮುಂದಿಟ್ಟುಕೊಂಡು ಮಕ್ಕಳಿಗೆ ಜಾತೀಯತೆಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ನಿಮ್ಮ ಮಕ್ಕಳನ್ನ, ಯಾಕೆಂದ್ರೆ ಶಿಕ್ಷಣ ಸಿಗದಿದೆಯಲ್ಲ, ಶಿಕ್ಷಣ ಸಿಗಲು ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ, ಎಲ್ಲ ಸ್ವತಂತ್ರರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತೀಯತೆಯಿಂದ ವಿಮೋಚನೆ ಮಾಡಬೇಕು. ಇದನ್ನ ಮಕ್ಕಳಲ್ಲಿ, ಅದು ಹೆಣ್ಮಕ್ಳಾಗಲಿ ಪುರುಷರಾಗಲಿ ಗಂಡ್ಮಕ್ಳಾಗಲಿ, ಎಲ್ಲ ಮಕ್ಕಳಲ್ಲೂ ಕೂಡ ಈ ಭಾವನೆಯನ್ನ ಉಂಟು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು. ಆಮೇಲೆ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥದ್ದು ನಾವು, ಯಾಕಂದ್ರೆ ಅನೇಕ ಜನ ಡಾಕ್ಟರ್ ಓದಿರೋರು, PhD ಮಾಡಿರ್ತಕ್ಕಂಥವ್ರು, ಇಂಜಿನಿಯರ್ಗಳಾಗಿರ್ತಕ್ಕಂಥವ್ರು, ವಿಜ್ಞಾನಿಗಳು ಕೂಡ ಮೂಢನಂಬಿಕೆಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ, ಮೌಢ್ಯಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ, ಅಂಧಶ್ರದ್ಧೆಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದ ದೂರ ಇರ್ತಕ್ಕಂಥ ಮಕ್ಕಳನ್ನ ನೀವು ತಯಾರು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯಿಂದ ಮಾಡಬೇಕು. ಮಾಡ್ತೀರಿ ಇಲ್ವಾ? ಬರೀ ಮುಂದ್ಗಡೆ ಅವ್ರು ಕೂತು ಮಾತಾಡಿದ್ರೆ ನೀವು ಕೂಡ ಜಾತ್ಯತೀತವಾಗಿರ್ಬೇಕು, ಮತ್ತೆ ನಿಮ್ಮ ಮಕ್ಕಳನ್ನು ಕೂಡ ಜಾತ್ಯತೀತವಾಗಿ ಅಲ್ಲ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಇಲ್ಲ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಹೆಚ್ಚು ಮಾತಾಡಕ್ಕಾಗಲ್ಲ. ನಾವು ಅದಕ್ಕೋಸ್ಕರನೇ ಈಗ ಮಹಿಳೆಯರ ಸಬಲೀಕರಣ ಆಗಲೇಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು. ಅದಕ್ಕೋಸ್ಕರ ಎಲ್ಲ ಮಹಿಳೆಯರಿಗೆ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ ಅಂತಂದ್ರೆ 3.5 ಕೋಟಿ ಮಹಿಳೆಯರಿದ್ದಾರೆ, 3.5 ಕೋಟಿ ಮಹಿಳೆಯರಿದ್ದಾರೆ. ಆಮೇಲೆ ಆ 3.5 ಕೋಟಿ ಮಹಿಳೆಯರಿಗೂ ಕೂಡ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಕಾರ್ ಇಟ್ಕೊಂಡಿರೋರು ಇದ್ದೀರಾ, ಮೋಟರ್ ಬೈಕ್ ಇಟ್ಕೊಂಡಿರೋರು ಇದ್ದೀರಾ? ಎಲ್ಲ ನೀವು ಹೆಣ್ಣು ಬರೋದ, ಎಲ್ಲ ಹೆಣ್ಮಕ್ಳು ಪ್ರವಾಸಕ್ಕೆ ಹೋದ್ರೆ ಏನ್ ಮಾಡ್ತೀರಿ? ನಿಮ್ಮ ತಾಯಿ ಮನೆಗೆ ಹೋಗ್ಬೇಕಂದ್ರೆ, ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ಬೇಕಂದ್ರೆ, ನಿಮ್ಮ ಬಂಧು ಬಳಗದವ್ರ ಮನೆಗೆ ಅದರಿಂದ ನಿಮ್ಗೆ ಶಕ್ತಿ ಬರಲಿ, ಅದರಿಂದ ನಿಮ್ಗೆ ಉಳಿತಾಯ ಬರಲಿ. ಇದು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು, ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದು ನಿಮ್ಮಲ್ಲಿ ಈ ಉಳಿತಾಯ ಆಗ್ತದಲ್ಲ, ಅದನ್ನ ಬೇರೆ ಕಡೆ ಉಪಯೋಗಿಸಿ ಅಂತಕ್ಕಂಥದ್ದು. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ, ಬಟ್ಟೆ ತಗೊಳ್ಳಿಕ್ಕೆ, ಇನ್ನೇನಾದ್ರು ಕಾರ್ಯಕ್ರಮ ಮಾಡಲಿಕ್ಕೆ ಮಾಡಬೇಕು. ಆಮೇಲೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಇದೆಯಲ್ಲ, ನಿಮ್ಗೆ ಯಾರಿಗೂ ಸಿಗಲ್ವಾ? ಸಂಬಳ ತಗೊಳ್ಳೋರು
ಸೊ ಅದರಿಂದ ಅದ್ರ ಉಪಯೋಗ ಆಗುತ್ತೆ. ಅನ್ನಭಾಗ್ಯ ಕಾರ್ಯಕ್ರಮ ಇಲ್ಲ, ಎಲ್ರಿಗೂ ಕೊಡಕ್ಕಾಗಲ್ಲ, ಬಡವರು ಮಾತ್ರ ಕೊಡೋದು. ನೀವೆಲ್ಲ ಆರ್ಥಿಕವಾಗಿ ಸಬಲರಾಗಿರೋರು ಅಂತ ಸರ್ಕಾರ ಭಾವಿಸ್ಕೊಂಡಿದೆ. ಅದರಿಂದ ಸಂಬಳ ಮಾಡಿದೀವಲ್ಲಮ್ಮ, ಕೊಟ್ಟಿದ್ದೀವಲ್ಲ ನಿಮಗೆ. 7th ಪೇ ಕಮಿಷನ್ ಅನ್ನ ಜಾರಿ ಮಾಡಿ ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿಕೊಟ್ಟಿದ್ದೀವಿ. 6ನೇ ವೇತನ ಆಯೋಗನು ಅದರ ವರದಿನೂ ಕೂಡ ಜಾರಿ ಮಾಡಿದವರು ನಾನೇ. 7ನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದವರು ನಮ್ಮ ಸರ್ಕಾರನೇ. ಹೆಚ್ಚಿಗೆ ಸಂಬಳ ಬರ್ತದಲ್ಲ, ಎಷ್ಟು ಬರ್ತದೆ? ಆಮೇಲೆ ನೀವೆಲ್ಲ ಸರ್ಕಾರಿ 80% ಅಂತ ಹೇಳಿರೋದು, 80%. ಸೊ ಅದರಿಂದ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಿದ್ದೀರಿ, ಸಾಮಾಜಿಕವಾಗಿ ಕೂಡ ಸಬಲರಾಗಿ. ಅದಕ್ಕೆ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸ್ವಾತಂತ್ರ್ಯ ಬಂದದ್ದು ಯಶಸ್ವಿ ಆಗ್ಬೇಕಾದ್ರೆ ಎಲ್ಲ ಜನರು ಕೂಡ, ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ. ನೀವು ನಾವು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಇವತ್ತು ಇವರಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. 12 ಗಂಟೆಗೆ ಶುರು ಮಾಡಬೇಕಾಗಿತ್ತು, ಎಲ್ಲರಿಗೂ 1 ಕಾಲ ಆಗಿದೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ. ಸರ್ಕಾರದಲ್ಲಿ ದಕ್ಷತೆ ಹೆಚ್ಚಾಗಲಿ. ಸರ್ಕಾರದ ಕೆಲಸಗಳಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗಲಿ, ನಿಮ್ಮ ಆರೋಗ್ಯ ವೃದ್ಧಿಯಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.